ಮೈಸೂರಿನಲ್ಲಿ ಅಪಾರ ಪ್ರಮಾಣದಲ್ಲಿ ಡ್ರಗ್ಸ್ ಪತ್ತೆಯಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ 100 ಕೋಟಿ ಡ್ರಗ್ಸ್ ಸಿಕ್ಕ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ತಡರಾತ್ರಿ ದಾಳಿ ಮಾಡಿ ಕೇಸನ್ನ ದಾಖಲಿಸಿದ್ದಾರೆ ಕಮಿಷನರ್. ಎನ್ಡಿಪಿಎಸ್ ಕಾಯ್ದೆ ಅಡಿ 6 ದೂರು ದಾಖಲಾಗಿದೆ. 71 ಮಂದಿ ಅನುಮಾನಾಸ್ಪದ ವ್ಯಕ್ತಿಗಳ ತಪಾಸಣೆ ಕೂಡ ಆಗಿದೆ. ಮಂಡಿ ಮೊಹಲ್ಲಾ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಮೈಸೂರಿನಲ್ಲಿ ಡ್ರಗ್ಸ್ನ ಪತ್ತೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ಕೋಟಿ ಡ್ರಗ್ಸ್ ಸಿಕ್ಕಿತ್ತು. ಸೊ ಈ ಬೆನ್ನಲ್ಲೇ ಇದೀಗ ನಗರದ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ತಡರಾತ್ರಿ ದಾಳಿಯನ್ನ ಕೂಡ ಮಾಡಿ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ಕಮಿಷನರ್. ಎನ್ಡಿಪಿಎಸ್ ಕಾಯ್ದೆಯ ಅಡಿ 6 ದೂರು ದಾಖಲಾಗಿದೆ. ಈಗಾಗಲೇ ಅನುಮಾನ ಬಂದಂತಹ ವ್ಯಕ್ತಿಗಳ ತಪಾಸಣೆ ಕೂಡ ಆಗಿದೆ. ಒಟ್ಟು ಬರೋಬ್ಬರಿ 71 ಮಂದಿಯ ಅನುಮಾನಾಸ್ಪದ ವ್ಯಕ್ತಿಗಳ ತಪಾಸಣೆಯನ್ನ ಕೂಡ ಮಾಡಿದ್ದಾರೆ ಕಮಿಷನರ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಡಿ ಮೊಹಲ್ಲಾ ಮತ್ತೆ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ದಾಳಿಯಾಗಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ತಡರಾತ್ರಿ ಆಗಿರುವಂತಹ ಡೆವಲಪ್ಮೆಂಟ್ಸ್ ಇದು. ರಾತ್ರಿ ಹಗಲು ಎನ್ನದೇ ಇದೀಗ ಮೈಸೂರಿನ ಪೊಲೀಸರು ಎಚ್ಚೆತ್ತಂತೆ ಕಾಣಿಸ್ತಾ ಇದೆ. ಡ್ರಗ್ಸ್ ಪತ್ತೆಯಾದ ಬೆನ್ನಲ್ಲೇ ಇದೀಗ ಮೈಸೂರಿನ ಪೊಲೀಸರು ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸ್ಥಳಕ್ಕೆ ಖುದ್ದು ಕಮಿಷನರ್ ಅವರೇ ಭೇಟಿಯನ್ನ ಕೊಟ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. 71 ಮಂದಿ ಅನುಮಾನಾಸ್ಪದ ವ್ಯಕ್ತಿಗಳ ತಪಾಸಣೆ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಹೆಚ್ಚು ತನಿಖೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾರೆಲ್ಲರ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿತ್ತು. ಡ್ರಗ್ಸ್ ಮಾರಾಟವನ್ನ ಮಾಡಲಾಗ್ತಾ ಇದೆ, ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇದೆ, ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು. ಇಲ್ಲಿ ಸ್ಥಳೀಯವಾಗಿ ಪೊಲೀಸರು ಕೂಡ ಖುದ್ದು ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿಯೇ ಇದೀಗ ಕಮಿಷನರ್ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟು ಎನ್ಡಿಪಿಎಸ್ ಕಾಯ್ದೆಯಡಿ 6 ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ಇನ್ನು ಈ ಒಂದು ಜಾಲದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದರ ಕುರಿತು ತನಿಖೆಯ ನಂತರ ಮಾಹಿತಿ ಲಭ್ಯವಾಗಲಿಕ್ಕಿದೆ.